ಕೇರಳಂ ಸಿಎಂ ಆಗಿ ವಿಡಿ ಸತೀಶನ್ ಆಯ್ಕೆ ಮಾಡಿ ಹೈಕಮಾಂಡ್ ಆದೇಶ ಹೊರಡಿಸಿದೆ. ದೆಹಲಿಯಲ್ಲಿ ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ದೀಪದಾಸ್ ಮುನ್ಷಿ ಸತೀಶನ್ ಹೆಸರನ್ನ ಘೋಷಿಸಿದ್ರು. ಇನ್ನು ಸಿಎಂ ರೇಸ್ನಲ್ಲಿ ಇದ್ದಂತಹ ಕೆಸಿ ವೇಣುಗೋಪಾಲ್, ರಮೇಶ್ ಚಿನ್ನಿತ್ತಿಲ್ಲಾಗೆ ಟಕ್ಕರ್ ಕೊಟ್ಟು ಕೊನೆಗೂ ವಿಡಿ ಸತೀಶನ್ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ. 11 ದಿನಗಳ ಬಳಿಕ ಸಿಎಂ ಕುರ್ಚಿ ಕ್ಲೈಮ್ಯಾಕ್ಸ್ಗೆ ತೆರೆ ಬಿದ್ದಿದೆ. Accordingly, the Congress President has held extensive discussions with the chairperson of the Congress Parliamentary Party, leader of the opposition in the Lok Sabha, the AICC observers who had met with the newly elected MLAs on May 7th, 2026, and many other leaders from the state, including MPs, former PCC presidents, have also been consulted. It has been decided that Shri V.D. Satishan be appointed as the leader of the CLP. Thank you so much. ಅಳೆದು ತೂಗಿ ಸಿಎಂ ಆಗಿ ಸತೀಶ್ ಅವರನ್ನ ಆಯ್ಕೆ ಮಾಡಲಾಗಿದೆ. ವೇಣುಗೋಪಾಲ್ಗೆ ಸಿಎಂ ಹುದ್ದೆ ತಪ್ಪೋದಕ್ಕೆ 4 ಕಾರಣ ಎನ್ನಲಾಗಿದೆ. ಸತೀಶನ್ ಪರವಾಗಿ ಮುಸ್ಲಿಂ ಲೀಗ್ನ ಒಲವಿದೆ. ಇನ್ನು ಕೆಸಿವಿ ನೇಮಕ ಮಾಡಿದ್ರೆ ಬಣ ರಾಜಕೀಯ ಹೆಚ್ಚಾಗುವ ಸಾಧ್ಯತೆ ಇತ್ತು. ಇನ್ನೊಂದು ಕಡೆ ವಯನಾಡು ಕ್ಷೇತ್ರದಲ್ಲಿ ಮತ ಕಳೆದುಕೊಳ್ಳುವ ಭೀತಿಯಿಂದಾನೇ ಸತೀಶನ್ಗೆ ಸಿಎಂ ಹುದ್ದೆ ನೀಡಲಾಗಿದೆ ಎನ್ನಲಾಗ್ತಿದೆ. ಇನ್ನು ಸತೀಶನ್ ಹೆಸರು ಘೋಷಣೆಯಾದ ಬಳಿಕ ಮಾತನಾಡಿರುವ ಕೆಸಿವಿ, ಹೈಕಮಾಂಡ್ ನಮ್ಮ ಜೊತೆ ಚರ್ಚಿಸಿಯೇ ನಿರ್ಧಾರ ಕೈಗೊಂಡಿದೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ನನ್ನ ಜೊತೆ ಚರ್ಚೆ ಮಾಡಿದ್ರು. ಇನ್ನು ನನ್ನ ಪರವಾಗಿದ್ದ ಎಲ್ಲ ಶಾಸಕ ಕಾರ್ಯಕರ್ತರಿಗೆ ಧನ್ಯವಾದ ಅಂತ ಹೇಳಿದ್ರು. ನಾನು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಕೆಲಸವನ್ನ ಮುಂದುವರಿಸ್ತೀನಿ ಅಂತ ವೇಣುಗೋಪಾಲ್ ಹೇಳಿದ್ದಾರೆ. കഴിഞ്ഞ കുറച്ച് ദിവസങ്ങളായിട്ട് നമ്മുടെ രാജ്യം ചർച്ച ചെയ്യുന്ന ഒരു സുപ്രധാനമായ കാര്യത്തിൽ പാർട്ടി ഹൈക്കമാൻഡ് ഇന്ന് തീരുമാനമെടുത്തിരിക്കുകയാണ്. കേരളത്തിലെ കോൺഗ്രസ് ലെജിസ്ലേറ്റീവ് പാർട്ടി നേതാവായിട്ടും മുഖ്യമന്ത്രിയായിട്ടും ശ്രീ വി ഡി സതീശനെ കോൺഗ്രസ് ഹൈക്കമാൻഡ് നാമനിർദ്ദേശം ചെയ്തിരിക്കുകയാണ്. അതിൻ്റെ ഫോർമാലിറ്റിയും പ്രൊസീജിയറും അനുസരിച്ച് CLP യോഗം കൂടി ഒഫീഷ്യലായിട്ട് അത് അനൗൺസ് ചെയ്യും. ഇതിനെ സർവാത്മന ഞാൻ സ്വാഗതം ചെയ്യുകയാണ്, സന്തോഷപൂർവ്വം സ്വാഗതം ചെയ്യുകയാണ്. കേരളത്തിലെ ജനങ്ങൾ വളരെ പ്രതീക്ഷയോടെയാണ് വൻ ഭൂരിപക്ഷം നൽകി UDF അധികാരത്തിലേക്ക് എത്തിച്ചിരിക്കുന്നത്. 102 അംഗ ഭൂരിപക്ഷം എന്ന് പറയുന്നത് സമകാലീന ചരിത്രത്തിൽ ഇല്ലാത്തതായിരുന്നു. കഴിഞ്ഞ കുറച്ച് ദിവസങ്ങളായിട്ട് നമ്മുടെ രാജ്യം ചർച്ച ചെയ്യുന്ന ഒരു സുപ്രധാനമായ കാര്യത്തിൽ ಇನ್ನು ಸಿಎಂ ಆಗಿ ಆಯ್ಕೆಯಾದ ಬಳಿಕ ಮಾತನಾಡಿದ ಸತೀಶನ್, ಎಲ್ಲರ ಅಭಿಪ್ರಾಯವನ್ನ ಪಡೆದು ನನ್ನನ್ನ ಆಯ್ಕೆ ಮಾಡಲಾಗಿದೆ. ನನ್ನನ್ನ ಸಿಎಂ ಆಗಿ ಆಯ್ಕೆ ಮಾಡಿದ್ದಕ್ಕೆ ಧನ್ಯವಾದ. ನನಗೆ ದೊಡ್ಡ ಹೊಣೆಗಾರಿಕೆ ನೀಡಲಾಗಿದೆ. ನಮ್ಮ ಮುಂದೆ ಅನೇಕ ಸವಾಲುಗಳಿವೆ. ನಾವೇ ಅನೇಕ ಸಮಸ್ಯೆಗಳನ್ನ ಕೇರಳದ ಜನತೆಯ ಮುಂದೆ ಇಟ್ಟಿದ್ವಿ. ಸಮಸ್ಯೆಗಳನ್ನ ಬಗೆಹರಿಸಲು ಜನರು ನಮಗೆ ಸಹಕರಿಸಬೇಕು. ಅಭಿವೃದ್ಧಿಗೆ ವಿಪಕ್ಷಗಳು ಸಹಕಾರ ಕೊಡಬೇಕು. ನನ್ನೊಬ್ಬನಿಂದ ಏನೂ ಆಗಲ್ಲ, ಎಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡೋಣ. ಎಲ್ಲರಿಗೂ ಧನ್ಯವಾದ ಅಂತ ಸತೀಶನ್ ಹೇಳಿದ್ರು. കേരളത്തിലെ എല്ലാ വിഭാഗം ജനങ്ങളുടെ പ്രതിപക്ഷത്തിന്റെ ഉൾപ്പെടെയുള്ള പൂർണ്ണമായ പിന്തുണ ഞാൻ അഭ്യർത്ഥിക്കുന്നു. നമ്മുടെ കേരളത്തെ നമുക്ക് രക്ഷിച്ചെടുക്കാൻ, പുതിയ കേരളത്തെ സൃഷ്ടിക്കാൻ എല്ലാവരും ചേർന്നുള്ള പ്രവർത്തനത്തിന് മാത്രമേ കഴിയുകയുള്ളൂ. നല്ല ഒരു ടീം ഉണ്ടാകണം. നല്ല ഒരു ടീം ബിൽഡ് ചെയ്ത് ഒരാൾക്ക് ഒറ്റയ്ക്ക് ഒന്നും ചെയ്യാൻ കഴിയില്ല. ഒരു ടീമിനായിരിക്കും ചെയ്യാം. കേരളത്തെ രക്ഷിക്കാനുള്ള ആ ടീം ബിൽഡ് ചെയ്യുക എന്നുള്ള ഉത്തരവാദിത്വം കൂടി തീർച്ചയായും ഏറ്റെടുക്കും. ഹൃദയം നിറഞ്ഞ നന്ദി. കേരളത്തിലെ എല്ലാ ಶಾಲಾ ಕಾಲೇಜುಗಳಲ್ಲಿ ಮತ್ತೆ ಹಿಜಾಬ್ ಧರಿಸಲು ಅವಕಾಶ ನೀಡಿದ್ದಕ್ಕೆ ಬಿಜೆಪಿ ಕೆರಳಿ ಕೆಂಡವಾಗಿದೆ. ಅಲ್ಪಸಂಖ್ಯಾತರನ್ನ ಓಲೈಸೋದಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಅವಕಾಶ ಕೊಟ್ಟಿರುವುದು ತಪ್ಪು. ಸುಪ್ರೀಂ ಕೋರ್ಟಲ್ಲಿ ಕೇಸ್ ಪೆಂಡಿಂಗ್ ಇರುವಾಗಲೇ ಸರ್ಕಾರ ನಿರ್ಧಾರ ಪ್ರಕಟಿಸಿದ್ದು ಸರಿಯಲ್ಲ ಅಂತ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಇದೇ ವಿಚಾರವಾಗಿ ಮಾತಾಡಿರೋ ಶಾಸಕ ಭರತ್ ಶೆಟ್ಟಿ, ಮಹೇಶ್ ತೆಂಗಿನಕಾಯಿ, ಸುನಿಲ್ ಕುಮಾರ್, ಸಿಟಿ ರವಿ ಸೇರಿದಂತೆ ಹಲವರು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಜ್ವಲಂತ ಸಮಸ್ಯೆಗಳೇನಿದೆ ಕರ್ನಾಟಕದಲ್ಲಿ ಅದನ್ನು ಡೈವರ್ಟ್ ಮಾಡಲಿಕ್ಕೆ ಸಿದ್ದರಾಮಯ್ಯ ಅವರು ಮತ್ತು ಅವರ ತಂಡ ಕ್ಯಾಬಿನೆಟ್ ಏನಿದೆ ಅದು ಡಿಸಿಷನ್ನ ತೆಗೆದುಕೊಂಡಿದೆ. ಹಿಜಾಬನ್ನು ಮಾಡುವಂಥ ಸಂದರ್ಭದಲ್ಲಿ ಜನಿವಾರ, ರುದ್ರಾಕ್ಷ ಇದಕ್ಕೆಲ್ಲ ಅವಕಾಶ ಕೊಡ್ತೇವೆ ಅನ್ನುವಂಥ ಮಾತನ್ನು ಸಹ ಹೇಳಿದ್ದಾರೆ. ಇದನ್ನು ಹಿಜಾಬ್ ಮತ್ತು ಜನಿವಾರ, ರುದ್ರಾಕ್ಷಕ್ಕೆ ಕಂಪ್ಯಾರಿಸನ್ ಮಾಡುವಂಥ ಪ್ರಯತ್ನ ಇವರಿಂದ ಆಗ್ತಾಯಿದೆ. ವಿದ್ಯಾರ್ಥಿಗಳು ನಾಳೆ ಕೇಸರಿ ಶಾಲನ್ನು ಧರಿಸ್ಕೊಂಡು ಬಂದರೆ ಇವರ ಆ್ಯಟಿಟ್ಯೂಡ್ ಏನಿರ್ತದೆ, ಇವರ ರಿಯಾಕ್ಷನ್ ಏನಿರ್ತದೆ, ಅವ್ರು ಯಾಕೆ ಅದನ್ನು ಧರಿಸ್ಕೊಂಡು ಬರಬಾರ್ದು.
ಅದೇ ರೀತಿಯಲ್ಲಿ ದಾವಣಗೆರೆಯಲ್ಲಿ ಸ್ವಲ್ಪ ಹೆದರಿದ್ದಾರೆ, ಎಲ್ಲೋ ಮುಸ್ಲಿಂ ವೋಟ್ಸು ನಾಳೆ ನಮಗೆ ಬೀಳದಿದ್ರೆ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿ ಅಪೀಸ್ಮೆಂಟ್ ಪೊಲಿಟಿಕ್ಸನ್ನು ಮಾಡುವಂಥ ಸಾಧ್ಯತೆ ಇದೆ. ಶಿಕ್ಷಣ ಸಚಿವರು ಮತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಹಿಜಾಬು ಇತ್ಯಾದಿಗಳನ್ನು ಧರಿಸಲಿಕ್ಕೆ ಅವಕಾಶ ಕೊಡಬೇಕಂತಕ್ಕಂಥ ತೀರ್ಮಾನವನ್ನು ನಿನ್ನೆ ದಿವಸ ಮಾಡಿದ್ದಾರೆ. ನನಗನ್ಸುತ್ತೆ ದಾವಣಗೆರೆ ಚುನಾವಣೆ ಮುಗಿದ ಮೇಲೆ, ದಾವಣಗೆರೆ ಫಲಿತಾಂಶ ಬಂದ ಮೇಲೆ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಎಲ್ಲೋ ಒಂದು ಕಡೆ ಅಳುಕು, ಹೆದರಿಕೆ, ಅಂಜಿಕೆ ಪ್ರಾರಂಭವಾಗಿರ್ಬೋದು. ಆ ಕಾರಣಕ್ಕಾಗಿ ಮತ್ತೆ ಇವತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯನ್ನು ಎತ್ತಿ ಹಿಡಿಲಿಕ್ಕೆ ಇವತ್ತು ಈ ರೀತಿಯಾಗಿರ್ತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡ್ತಾ ಇದೆ. ರಾಜ್ಯದಲ್ಲಿ ಆಡಳಿತದ ಜನಪ್ರಿಯತೆ ದೊಡ್ಡ ಪ್ರಮಾಣದಲ್ಲಿ ಇಡೀ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಿರುಗಿಬಿದ್ದು ಬೇರೆ ಬೇರೆ ಗುಂಪುಗಳಲ್ಲಿ ಕಾಂಗ್ರೆಸ್ಸಿನ ವಿರುದ್ಧ ಸಭೆಗಳನ್ನು ಅವರು ನಡೆಸ್ತಾ ಇದ್ದಾರೆ. ಬಹಿರಂಗ ಸಭೆಗೂ ಕೂಡ ಇವತ್ತು ಮುಂದಾಗಿದ್ದಾರೆ. ಸರಿ, ಹಿಜಾಬನ್ನ ನಾವು ಬಿಜೆಪಿ ವಿರೋಧ ಮಾಡಿದ್ವಿ ಅನ್ನುವಂತ ಮಾತನ್ನ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಸಮವಸ್ತ್ರದಲ್ಲಿ ಹಿಜಾಬನ್ನ ನಾವು ವಿರೋಧ ಮಾಡಿದ್ದಷ್ಟೇ. ಯಾವುದೋ ಇನ್ನೊಂದು ವಿವಾದದ ಕಡೆಗೆ, ನ್ಯಾಯಾಂಗ ನಿಂದನೆಯ ಕಡೆಗೆ ಇವತ್ತು ಹೊರಡ್ತಾ ಇರುವಂಥದ್ದು ಒಳ್ಳೆಯ ಸಂಗತಿ ಅಲ್ಲ. ಸರ್ಕಾರ ತಾಲಿಬಾನ್ ಸರ್ಕಾರ ಆಗಬಾರ್ದು, ಮುಲ್ಲಾಗಳ ನಿರ್ದೇಶನದಂತೆ ಸರ್ಕಾರ ನಡಿಬಾರ್ದು. ಅತಿಯಾದಂಥ ಓಲೈಕೆಯೂ ಕೂಡ ಈ ಸರ್ಕಾರಕ್ಕೆ ಖಂಡಿತ ಅಪಾಯವನ್ನು ತಂದೊಡ್ಡುತ್ತೆ. 28ರ ಭಾರತೀಯ ಜನತಾ ಪಾರ್ಟಿ ಹಿಜಾಬಿನ ವಿರೋಧಿ ಅಲ್ಲ. ಶಾಲೆಗಳಲ್ಲಿ ವಸ್ತ್ರ ಸಂಹಿತೆ ಇರಬೇಕೋ ಬೇಡವೋ? ಯಾವಾಗಿನಿಂದ ಯೂನಿಫಾರ್ಮ್ ವಸ್ತ್ರ ಸಂಹಿತೆ ಪ್ರಾರಂಭ ಆಯಿತು? ಯಾವ ಉದ್ದೇಶಕ್ಕೆ ಪ್ರಾರಂಭ ಆಯಿತು? ಇದನ್ನು ಬಹುಶಃ ಅಕ್ಷರ ಮತ್ತು ಜ್ಞಾನವನ್ನು ಹೆಚ್ಚಿಸಬೇಕಾಗಿರ್ತಕ್ಕಂಥ ಶಿಕ್ಷಣ ಸಚಿವರಿಗೆ ಅದರ ಉದ್ದೇಶದ ಬಗ್ಗೆಯೂ ಸ್ಪಷ್ಟತೆ ಇಲ್ಲ, ಅದರ ಇತಿಹಾಸದ ಬಗ್ಗೆ ಅರಿವು ಇಲ್ಲ. ಕೇವಲ ಮತೀಯ ಓಲೈಕೆಯ ರಾಜನೀತಿಯ ಭಾಗವಾಗಿ ಶಾಲೆಗಳಲ್ಲಿ ಮತೀಯ ಭಾವನೆಗಳಿಗೆ ಜಾತ್ಯತೀತತೆಯ ಹೆಸರಿನಲ್ಲಿ ಅನುಮತಿಯನ್ನು ಕೊಟ್ಟಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಅನುಮತಿ ನೀಡಿದ್ದಕ್ಕೆ ಶ್ರೀರಾಮ ಸೇನೆ ಆಕ್ರೋಶ ವ್ಯಕ್ತಪಡಿಸಿದೆ. ಹುಬ್ಬಳ್ಳಿಯಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಮಧು ಬಂಗಾರಪ್ಪ ಫೋಟೋಗೆ ಹಿಜಾಬ್ ತೊಡಿಸಿ ಫೋಟೋ ಹಿಡಿದು ಸರ್ಕಾರದ ಆದೇಶದ ಪ್ರತಿಯನ್ನ ಹರಿದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಇದೇ ವಿಚಾರವಾಗಿ ಪ್ರಮೋದ್ ಮುತಾಲಿಕ್ ಮಾತನಾಡಿದ್ದು, ಹಿಜಾಬ್ ವಿಚಾರ ಕೋರ್ಟ್ನಲ್ಲಿದೆ. ಹೀಗಿರುವಾಗ ಸರ್ಕಾರ ತರಾತುರಿಯಲ್ಲಿ ಆದೇಶ ಮಾಡಿದೆ. ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಇರಬೇಕು ಅನ್ನುವಂತಹ ನಿಯಮವನ್ನ ಗಾಳಿಗೆ ತೂರಿದೆ. ಮುಸ್ಲಿಮರಿಗಾಗಿ ಪ್ರತ್ಯೇಕ ಐಡೆಂಟಿಟಿ ಕೊಡಲು ಸರ್ಕಾರ ಮುಂದಾಗಿದೆ. ಇದರ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ಮಾಡ್ತೇವೆ ಅಂತ ಅಂದ್ರು. ಹಿಜಾಬ್ ಹೈಕೋರ್ಟ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಧಾರ್ಮಿಕ ವಿಧಿವಿಧಾನದ ಪಾರ್ಟ್ ಅಲ್ಲ. ಹೈಕೋರ್ಟ್ ಹೇಳಿದೆ, ಕುರಾನ್ ಓದಿ ಹೇಳಿದೆ, ಶರಿಯಾ ಓದಿ ಹೇಳಿದೆ. ಸೊ ನೀವು ಸುಪ್ರೀಂ ಕೋರ್ಟ್ಗೆ ಹೋಗಿದಾರ. ಆ 5 ಮುಸ್ಲಿಂ ವಿದ್ಯಾರ್ಥಿನಿಯರು ಇನ್ನೂ ಜಡ್ಜ್ಮೆಂಟ್ ಆಗಿಲ್ಲ. ಅಷ್ಟೊಳಗಡೆನೆ ನೀವು ಇವತ್ತು ಅಧಿಸೂಚನೆ ಹೊರಡಿಸ್ತೀರಿ ಹಾಕೋಬಹುದು ಅಂತಂದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್, ಕಾನೂನಿನ ಉಲ್ಲಂಘನೆ. ಸೊ ನೀವು ಸರ್ಕಾರದವರು, ಶಿಕ್ಷಣ ಮಂತ್ರಿ ಕಾನೂನಿನ ಉಲ್ಲಂಘನೆ ಮಾಡೋದಾದ್ರೆ ಸಾಮಾನ್ಯ ಜನರ ಕಥೆ ಏನು? ಸೊ ಇದರ ವಿರುದ್ಧ ಕಾನೂನಾತ್ಮಕ ಹೋರಾಟವನ್ನು ಕೂಡ ಮಾಡ್ತೀವಿ. ಇದಲ್ಲದೆ ಇದನ್ನ ಇಡೀ ರಾಜ್ಯಾದ್ಯಂತ ನಾವು ವಿರೋಧವನ್ನು ಮಾಡ್ತಾ ಇದ್ದೀವಿ. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಬಳಕೆಗೆ ಅವಕಾಶ ಕೊಟ್ಟಿರೋ ವಿಚಾರವನ್ನ ಹಿಜಾಬ್ ಪರ ಹೋರಾಟಗಾರರು ಸ್ವಾಗತಿಸಿದ್ದಾರೆ. ಉಡುಪಿಯಲ್ಲಿ ಹಿಜಾಬ್ ಹೋರಾಟಗಾರ ಹುಸೇನ್ ಕೋಡಿ ಬೆಂಗ್ರೆ ಮಾತನಾಡಿದ್ದು, ಮೂಲಭೂತ ಹಕ್ಕುಗಳನ್ನು ವಂಚನೆ ಮಾಡುವ ಯಾವುದೇ ಆದೇಶವನ್ನು ಯಾವ ಸರ್ಕಾರವೂ ಮಾಡಬಾರದು. ಕೋಮುವಾದಿಗಳ ಕುಮ್ಮಕ್ಕಿನಿಂದ ಸಾವಿರಾರು ವಿದ್ಯಾರ್ಥಿನಿಯರ ಭವಿಷ್ಯ ಹಾಳಾಗಿತ್ತು. ಹಿಂದಿನ ಬಿಜೆಪಿ ಸರ್ಕಾರ ಹಿಜಾಬ್ ವಿಚಾರವಾಗಿ ಕೆಟ್ಟ ನಿಲುವನ್ನು ತೆಗೆದುಕೊಂಡಿತ್ತು. ಈಗಿನ ಸರ್ಕಾರ ಕೊಟ್ಟಿರುವ ನಿರ್ಧಾರ ಸ್ವಾಗತಾರ್ಹ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕಾನೂನಿನ ಹೋರಾಟವನ್ನು ಮುಂದುವರಿಸುತ್ತೇವೆ ಅಂತ ಹೇಳಿದರು. ಹಿಜಾಬ್ ಅಂದರೆ ಶಿರವಸ್ತ್ರ ಹಾಕಿ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಜನೆ ಮಾಡಲಿಕ್ಕೆ ಒಂದು ತಡೆಯೊಡ್ಡಿ ಹಿಂದೆ ಇದ್ದಂತಹ ಒಂದು ಫ್ಯಾಸಿಸ್ಟ್ ಬಿಜೆಪಿ ಸರ್ಕಾರವು ಅದರ ವಿರುದ್ಧ ಒಂದು ಸುತ್ತೋಲೆಯನ್ನು ಹೊರಡಿಸಿತ್ತು, ಆದೇಶವನ್ನು ಹೊರಡಿಸಿತ್ತು. ಅದನ್ನು ಸಂಪೂರ್ಣವಾಗಿ ವಿಡ್ರಾ ಮಾಡಿದೆ. ಈ ಇಶ್ಯೂ ಸ್ಟಾರ್ಟ್ ಆಯಿತು, ಆ ಸಮಯದಲ್ಲಿ ನೂರಾರು ವಿದ್ಯಾರ್ಥಿನಿಯರು ತಮ್ಮ ಶಿಕ್ಷಣ ಕಳ್ಕೊಂಡಿದ್ರು. ಆದರೂ ಅದು ದುರಸ್ತಾಗಿ ಬಂದಿದೆ ಹೇಳಿ ಇವರಿಗೆ ನಾವು ಸ್ವಾಗತಿಸ್ತೇವೆ. ಹಿಜಾಬ್ ಅಂದರೆ ಶಿರವಸ್ತ್ರ ಹಾಕಿ ಶಾಲಾ ಕಾಲೇಜುಗಳಲ್ಲಿ
ವಿದ್ಯಾರ್ಜನೆ ಮಾಡಲಿಕ್ಕೆ ಒಂದು ತಡೆಯೊಡ್ಡಿ ಹಿಂದೆ ಇದ್ದಂತಹ ಒಂದು ಫ್ಯಾಸಿಸ್ಟ್ BJP ಸರ್ಕಾರವು ಅದರ ವಿರುದ್ಧ ಒಂದು ಸುತ್ತೋಲೆಯನ್ನು ಹೊರಡಿಸಿತ್ತು, ಆದೇಶವನ್ನು ಹೊರಡಿಸಿತ್ತು. ಹಿಜಾಬ್ ಧರಿಸಲು ಅವಕಾಶ ನೀಡಿದ್ದಕ್ಕೆ ಬಿಜೆಪಿ ನಾಯಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾವ ನಂಬಿಕೆ ಚಾಲ್ತಿಯಲ್ಲಿದೆ ಅದಕ್ಕೆ ಮಾತ್ರ ಅವಕಾಶ ನೀಡಲಾಗಿದೆ. ಕೇಸರಿ ಶಾಲು ಹಾಕಿಕೊಂಡು ಶಾಲೆಗೆ ಬರುವ ಹಾಗಿಲ್ಲ. ಜನಿವಾರ, ರುದ್ರಾಕ್ಷಿ, ಶಿವದಾರ, ಹಿಜಾಬ್ ಎಲ್ಲವನ್ನ ಹಾಕಿಕೊಂಡು ಬರಬಹುದು ಅಂದಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ ಶಿವಾನಂದ ಪಾಟೀಲ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಶಾಲಾ ಹಾಕೊಂಡು ಬರೋಂಗಿಲ್ಲ. ಟರ್ಬನ್ ಹಾಕೋಬೋದು, ಜನಿವಾರ ಹಾಕೋಬೋದು, ಮತ್ತು ಶಿವದಾರ ಹಾಕೋಬೋದು, ರುದ್ರಾಕ್ಷಿ ಹಾಕೋಬೋದು, ಮತ್ತು ಹಿಜಾಬ್ ಹಾಕೋಬೋದು. ಇವು ಪ್ರಾಕ್ಟೀಸ್ನಲ್ಲಿ ಇರೋಂಥದ್ದು ಹೊಸ್ದಾಗಿ ಮಾಡೋಕ್ಕಾಗಲ್ಲ. ಯಾವುದ್ಯಾವ್ದು ಪ್ರಾಕ್ಟೀಸ್ನಲ್ಲಿದೆ, ನಂಬಿಕೆಗಳು ಇದ್ದಾವೆ ಇಲ್ಲಿವರೆಗೆ, ಅವು ಮಾತ್ರ. ಶಾಲಿಲ್ಲ ಶಾಲೆ ಆಗ್ತಾವೆ. ಶಾಲಾ ಹಾಕೊಂಡು ಬರೋಂಗಿಲ್ಲ. ಟರ್ಬನ್ ಹಾಕೋಬೋದು. ಈ ದೇಶದಲ್ಲಿ ನಡೆದು ಬಂದಿರೋ ಸಂಪ್ರದಾಯ, ಅದನ್ನು ನಾವು ಈಗ ಮಾಡಿರ್ತಕ್ಕಂಥ ವಿಷಯ ಅಲ್ಲ. ಪಾರಂಪರಿಕವಾಗಿ ಅವ್ರವ್ರು ಯಾರ ವೇಷಭೂಷಣೆ ಏನೇನು ಇರ್ತವೆ, ಸಿಖ್ರು ಒಂಥರ ಬೇರೆ ಇರ್ತಾರೆ, ಜೈನರು ಒಂಥರ ಬೇರೆ ಇರ್ತಾರೆ, ಮುಸಲ್ಮಾನರು ಬೇರೆ ಥರ ಇರ್ತಾರೆ. ಅದರಲ್ಲಿ ಆಂತರಿಕವಾಗಿ ಅದರಷ್ಟು ಗಣನೆಗೆ ತೆಗೆದುಕೊಳ್ತಕ್ಕಂಥ ವಿಷಯ ಅಲ್ಲ. ವೇಷಭೂಷಣೆಗೆ ನೀವು ಯಾರೇ ಮಿಡ್ಲ್ ಈಸ್ಟ್ದವ್ರು ಬಂದರೆ ಅವರು ನೋಡಿದ್ದೀರ, ಅವ್ರು ಯಾವ ಥರ ವೇಷಭೂಷಣೆ ಇರ್ತಾರೆ, ಆ ಥರ ಇರ್ತದೆ. ಅದರಲ್ಲಿ ಅದ್ರ ಬಗ್ಗೆ ಭಾಳ ವಿಚಾರ ತೆಗೆದುಕೊಂಡ್ರೆ ಅದು ಮಾತಾಡೋರು ಅವಾಗೂ ಮಾತಾಡಿದ್ದಾರೆ, ಈಗೂ ಮಾತಾಡ್ತಾ ಇದ್ದಾರೆ, ಮುಂದೆ ಮಾತಾಡ್ತಾರೆ. ನೋಡ್ರಿ, ಎಲ್ಲ ಇಲೆಕ್ಷನ್ನಲ್ಲಿ ಎಲ್ಲ ಸಮುದಾಯದವರ ಮನವೊಲಿಕೆ ಮಾಡ್ತಾರೆ, ಎಲ್ಲ ಪಾರ್ಟಿಯವರು. ಹಿಜಾಬ್ಗೆ ಅವಕಾಶ ಕೊಟ್ಟಿರೋ ವಿಚಾರವಾಗಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. 3 ವರ್ಷದಿಂದ ಕಾಂಗ್ರೆಸ್ನವರು ಏನ್ ಮಾಡ್ತಾ ಇದ್ರು? ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ. 16ಕ್ಕೆ ಮುಸ್ಲಿಂ ಸಮಾವೇಶ ಕೂಡ ನಿರ್ಧಾರ ಮಾಡಲಾಗಿದೆ. ಅದರಿಂದ ಹೆದರಿ ಈಗ ಹಿಜಾಬ್ಗೆ ಅನುಮತಿ ಕೊಟ್ಟಿದ್ದಾರೆ. ಒಂದು ವರ್ಗವನ್ನು ಸಮಾಧಾನ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಕೋರ್ಟ್ನಲ್ಲಿ ಕೇಸ್ ಇರುವಾಗಲೇ ಸರ್ಕಾರ ಈ ನಿರ್ಧಾರ ಮಾಡಿದ್ದು ಹೇಗೋ ಗೊತ್ತಿಲ್ಲ ಅಂತ ಹೇಳಿದ್ರು. ಹಿಜಾಬ್ ಬಗ್ಗೆ ಅಷ್ಟೇ ಅಲ್ಲ, ನಾನು ಎಲ್ಲ ಒಂದು ಧರ್ಮಗಳಿಗೂ ಗೌರವ ಕೊಡ್ತಕ್ಕಂಥವ್ರು. ಹಿಜಾಬ್ನ ವಿಷಯ ಒಂದೇ ಅಲ್ಲ, ಇವತ್ತು ಅದು ಯಾವುದೋ ಮೊನ್ನೆ ಎಕ್ಸಾಮ್ ಓದಂಥ ಒಬ್ಬ ವ್ಯಕ್ತಿಗೆ ಜನಿವಾರ ತೆಗೆಸಿದ್ರು ಅಂತ ಹೇಳಿ ಒಂದು ರಾಜಕೀಯ ಮಾಡಿಸಿ ಈಗ ಅದನ್ನೇ ಮುಂದಿಟ್ಕೊಂಡು ಇವತ್ತು ಎಲ್ಲ ರೀತಿಯಲ್ಲಿ ಏನೋ ನೆನ್ನೆ ಒಂದು ಹೊಸದಾಗಿ ನೋಟಿಫಿಕೇಷನ್ ಹೊರಡಿಸೋರೆ. ಬಹುಶಃ ಹೈಕೋರ್ಟು ಸುಪ್ರೀಂ ಕೋರ್ಟು ತೀರ್ಪು ಕೊಟ್ಟಿದ್ದಲ್ಲ, ಆ ತೀರ್ಪಿನ ವೆಕೇಟ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ನನಗಿನ್ನೂ, ತಿಳ್ಕೋಬೇಕಾದ್ರ ಬಗ್ಗೆ. ಅದನ್ನು ವೆಕೇಟ್ ಮಾಡಿಸ್ದೆ ಸರ್ಕಾರ ಯಾವ ರೀತಿಯಲ್ಲಿ ಇದನ್ನು ನೆನ್ನೆ ಘೋಷಣೆ ಮಾಡಿದ್ರು ನನಗೆ ಅದೇ ಆಶ್ಚರ್ಯ. ಇಷ್ಟು ದಿವಸ ಏನು ಮಾಡ್ತಾಯಿದ್ರು? 3 ವರ್ಷ ಆಯ್ತಲ್ಲ ಸರ್ಕಾರ ಬಂದು. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಕೇಂದ್ರ ಸಚಿವ HDK ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಡಿಕೆಶಿ ಅವರ ಧಮ್ಕಿ ನಮ್ಮ ಹತ್ರ ನಡೆಯಲ್ಲ. ಯಾರ್ಯಾರ ಕಾಲದಲ್ಲಿ ಯಾರ್ಯಾರ ಕಾಲು ಕಟ್ಟುತ್ತೀರಿ ಅನ್ನೋದು ಗೊತ್ತಿದೆ. ಇವರು ಹೇಳಿದ್ದಕ್ಕೆ DC ಸೈನ್ ಹಾಕ್ತಾರೆ. ನಮ್ಮ ನಂಬರ್ನಿಂದ ಫೋನ್ ಹೋದ್ರೆ DC ಫೋನೇ ತೆಗಿಯಲ್ಲ. ಸಿಎಂ ಅವರೇ, ಚೇರ್ ಸಿಕ್ಕಿದ್ರೆ ಸಾಕು ಅಂತ ಇವನ ಮಾತು ಕಟ್ಕೊಂಡು ರಿಯಲ್ ಎಸ್ಟೇಟ್ ದಳ್ಳಾಳಿ ಆಗಬೇಡಿ. ಹೋಗಬೇಕಾದರೆ ಸಿದ್ದರಾಮಯ್ಯ ಗೌರವಯುತವಾಗಿ ಹೆಸರು ತೆಗೆದುಕೊಂಡು ಹೋಗಿ. ಕ್ಯಾಬಿನೆಟ್ ಅನ್ನೋದು ಹೆಸರಿಗೆ ಮಾತ್ರ ಅನ್ನುವಂತಾಗಿದೆ. ಕ್ಯಾಬಿನೆಟ್ನಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಮಾಡ್ತಾ ಇರೋದು ಪ್ರಾಫಿಟ್ ಮಾಡಕ್ಕೆ ಮಾಡ್ತಾ ಇದ್ದೀರೋ, ಏನಕ್ಕೆ ಮಾಡ್ತಾ ಇದ್ದೀರಿ? ರಿಟೇಲ್ ಬಿಸ್ನೆಸ್ ಇದು ನಿಮ್ಮ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು ಏನು ಬಿಸ್ನೆಸ್ ಇದು? ಯಾವ ಕಂಪ್ನಿಗಳಿಗೆ ಕೊಡ್ತೀರಿ ಇದು? ಇಲ್ಲಿ ಹೇಳ್ತಾರೆ ಸೈಟು ಎಷ್ಟು ಮಾಡ್ತೀವಿ, ಆಮೇಲಿಂದ ಕಮರ್ಷಿಯಲ್ ಸೈಟ್ ಎಷ್ಟು ಮಾಡ್ತೀವಿ, ಎಲ್ಲ ಒಂದು ಕಡೆ ಹೇಳ್ತಾ ಹೋಗ್ತಾರೆ. ಇದು ಇವರ ಪ್ರಾಜೆಕ್ಟ್. ಇದು ಧಮ್ಕಿ ಹಾಕ್ತಾರೆ. ಕುಮಾರಸ್ವಾಮಿಗೂ ಲಾಟ್ರಿ ಹೊಡಿತದಂತೆ. ನಾವು ಆ ಥರ ಲಾಟ್ರಿ ಹೊಡ್ಕೊಳ್ಳೋದಾಗಿದ್ದು ಭಾಳ ಹೊಡಿಸ್ಬೋದಾಗಿತ್ತು. ಇವ್ರ ಥರ ಲಾಟ್ರಿ ಹೊಡೆಯೋದಕ್ಕೆ ರೆಡಿ ಮಾಡಿದರೆ ಆ ಕೆಲಸ ನಾವು ಮಾಡಿಲ್ಲ ಇಲ್ಲಿ. ಪೆಟ್ರೋಲ್ ಡೀಸೆಲ್ ನಿಯಮಿತವಾಗಿ ಬಳಕೆ ಮಾಡಿ ಅನ್ನುವ ಪ್ರಧಾನಿ ಮನವಿ ವಿಚಾರವಾಗಿ ಮೈಸೂರಲ್ಲಿ ಮಾತಾಡಿರುವ ಸಿಎಂ ಸಿದ್ದರಾಮಯ್ಯ, ಬೇರೆ ಯಾವ ರಾಜ್ಯದಲ್ಲಿ ಏನು ಮಾಡ್ತಾರೆ ನೋಡೋಣ, ನಮ್ಮ ರಾಜ್ಯದಲ್ಲಿ ನಂತರ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದರು.
ಬೇರೆ ಸ್ಟೇಟ್ಗಳಲ್ಲಿ ಇದೆಯಾ ಅಂತ ನೋಡೋಣ. ಕರ್ನಾಟಕದಲ್ಲಿ ನೀವು ಏನೇ ಮಾಡಿದ್ರೂ ಕೂಡ ಅದು ತಾತ್ಕಾಲಿಕ ಆಗ್ತದೆ. ಮತ್ತು ಇವರು ಪ್ರೈಮ್ ಮಿನಿಸ್ಟರ್ ಹೇಳಿರ್ತಕ್ಕಂಥದ್ದು ಅದು ಸರಿಯಾದಂಥ ಕ್ರಮ ಅಲ್ಲ. ಅದ್ರ ಬದಲು ಈಗ ಬೇರೆ ದೇಶಗಳ ಜೊತೆ ನೀವು ಮಾತಾಡಿ, ಈಗ ಬೇರೆ ದೇಶಗಳು ಜೊತೆ ಮಾತಾಡಿ ಅವ್ರಿಗೆ ಒಂದು ಇನಾನಿವಸ್ ಇದಕ್ಕೆ ಬರೋದು, ಕಾನ್ಸಿಯಸ್ ಬರೋದು ಒಳ್ಳೆಯದು. ನೀಟ್ ಪರೀಕ್ಷೆಯಲ್ಲಿ ನಡೆದಿರೋ ಅಕ್ರಮದ ಬಗ್ಗೆ ಕೂಡ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದು, ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆ ಸರಿಯಾಗಿ ಮಾಡಿಲ್ಲ. ನೀಟ್ ಪರೀಕ್ಷೆ ರದ್ದತಿಯಿಂದ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದೆ. ನಮ್ಮಲ್ಲಿ ನಾವು ಸಿಇಟಿ ಪರೀಕ್ಷೆಯನ್ನು ಸರಿಯಾಗಿ ಮಾಡಿದ್ದೇವೆ ಅಂತ ಹೇಳಿದರು. ಸಿಇಟಿ ನಾವು ಮಾಡಿದ್ದು, ಅವರು ನೀಟ್ ಅಂತ ಮಾಡಿದ್ರು. ಅದನ್ನು ಸರಿಯಾಗಿ ಮಾಡದೆ ಹೋದರೆ ಈಗ ಪಾಪ ಓದಿರತಕ್ಕಂಥ ಪರೀಕ್ಷೆ ಬರೆದಿದ್ದವು ಅವೆಲ್ಲ ಏನಾಗಬೇಕು ಅವ್ರ ಕತೆ. ಸಿಇಟಿ ನಾವು ಮಾಡಿದ್ದು, ಅವರು ನೀಟ್ ಅಂತ ಮಾಡಿದ್ರು. ಅದನ್ನು ಸರಿಯಾಗಿ ಮಾಡದೆ ಹೋದರೆ ಈಗ ಪಾಪ ಓದಿರತಕ್ಕಂಥ ಪರೀಕ್ಷೆ ಬರೆದಿದ್ದವು ಅವೆಲ್ಲ ಏನಾಗಬೇಕು ಅವ್ರ ಕತೆ. ಚಿನ್ನ ಬೆಳ್ಳಿ 1 ವರ್ಷ ಖರೀದಿ ಮಾಡಬೇಡಿ ಅಂತ ಪ್ರಧಾನಿ ಮೋದಿ ಕರೆ ನೀಡಿದ ಬೆನ್ನಲ್ಲೇ 6% ಇದ್ದಂತಹ ಆಮದು ಸುಂಕ ಈಗ 15% ಏರಿಕೆ ಆಗಿದೆ. ಇದರಿಂದಾಗಿ ಚಿನ್ನ ಬೆಳ್ಳಿ ಬೆಲೆ ಕೂಡ ಏರಿಕೆಯಾಗ್ತಾ ಇದ್ದು 22 ಕ್ಯಾರೆಟ್ ಚಿನ್ನ 1 ಗ್ರಾಂಗೆ 14,880 ರೂಪಾಯಿ ಆಗಿದ್ದು 1 ಕೆಜಿ ಬೆಳ್ಳಿಯ ಬೆಲೆ 3 ಲಕ್ಷಕ್ಕೆ ಏರಿಕೆಯಾಗಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏರಿಕೆಯಾಗುವಂತಹ ಸಾಧ್ಯತೆ ಇದ್ದು ಚಿನ್ನದ ಬೆಲೆ 1 ಗ್ರಾಂಗೆ 20,000ಕ್ಕೆ ಏರಿಕೆಯಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಬಿಸ್ನೆಸ್ ಆಲ್ರೆಡಿ 1 ವರ್ಷದಿಂದ ಕಮ್ಮಿನೇ ಇದೆ. ಸುಮಾರು ಈ ವರ್ಷದಿಂದ ಯಾವಾಗ ಯುದ್ಧ ಇಲ್ಲಿ ಉಕ್ರೇನ್ ಯುದ್ಧ ಶುರುವಾದಾಗಿಂದನೂ ರೇಟು ಅಪ್ ಡೌನ್ ಇದೆ. ಆಮೇಲೆ ಆಲ್ವೇಸ್ ಆನ್ ದ ಇನ್ಕ್ರೀಸ್. ಪ್ರತಿದಿನವೂ ಐತಿಹಾಸಿಕ ಬೆಲೆ ಅಂದರೆ ಇವತ್ತೊಂದು ಐತಿಹಾಸಿಕ ಬೆಲೆ ಅಂದರೆ ನಾಳೆ ಬರೋ ಬೆಲೆ ಅದು ಐತಿಹಾಸಿಕನೇ. ಒಂದೊಂದು ಆಲ್ ಟೈಮ್ ಹೈ ಅಂತ ಹೋಗ್ತಾ ಇತ್ತು ಮಾರ್ಕೆಟು. ಆಮೇಲೆ ಇವಾಗ ಪ್ರಧಾನಮಂತ್ರಿಯವರು ಹೇಳಿರೋದು, ಅವರೊಂದು ಎಮೋಷ್ನಲ್ ರಿಕ್ವೆಸ್ಟ್ ಮಾಡಿದ್ದಾರೆ. ಅವರು ಏನು ನಮ್ಮ ಫಾರಿನ್ ಎಕ್ಸ್ಚೇಂಜ್ ಕಾಪಾಡೋದಕ್ಕೆ. ಯಾಕೆಂದರೆ ಇವಾಗ ಚಿನ್ನನ ಸ್ವಲ್ಪ ಹೋಲ್ಡ್ ಮಾಡಿ, ಅವರು ಹೇಳ್ತಾ ಇರೋದು ಸಂಪೂರ್ಣ ನಿಲ್ಲಿಸಿ ಅಂತ ಹೇಳಿಲ್ಲ, ಬ್ಯಾನ್ ಅಂತ ಹೇಳಿಲ್ಲ. ಅವರು ಪೋಸ್ಟ್ಪೋನ್ ಮಾಡಿ 1 ವರ್ಷಕ್ಕೆ, ಈ ಯುದ್ಧದ ಮುಗಿಯೋ ತನಕನೂ ಒಂದು ಈ ಪೀರಿಯಡ್ ಆಫ್ ಅನ್ಸರ್ಟಿನಿಟಿ ನೋಡಿಕೊಂಡು ಅದನ್ನು ಕಮ್ಮಿ ಮಾಡಿ ಅಂತ ಹೇಳಿದ್ದಾರೆ. ಪ್ರಧಾನಿ ಮೋದಿಯವರು ಪೆಟ್ರೋಲ್ ಡೀಸೆಲ್ ಬಳಕೆ ಕಡಿಮೆ ಮಾಡುವಂತೆ ಕರೆ ಕೊಟ್ಟಿರುವ ಬೆನ್ನಲ್ಲೇ ಈಗ ತೈಲ ಸಂಸ್ಕರಣಾ ಘಟಕಗಳಲ್ಲಿ ಸ್ಟಾಕ್ ಕಡಿಮೆಯಾಗ್ತಾ ಬಂದಿದೆ. ಹೊಸಕೋಟೆ, ದೇವನಗೊಂದಿ ಪೆಟ್ರೋಲ್ ಸಂಸ್ಕರಣಾ ಘಟಕಗಳಲ್ಲಿ ದಿನನಿತ್ಯದಷ್ಟು ಸ್ಟಾಕ್ ಕೊಡ್ತಾ ಇಲ್ಲ ಅಂತ ಚಾಲಕರು ಹೇಳ್ತಿದ್ದಾರೆ. HPCL ಸಂಸ್ಕರಣಾ ಘಟಕದಲ್ಲಿ ದಿನನಿತ್ಯ 250ರಿಂದ 300 ಲಾರಿಗೆ ಸ್ಟಾಕ್ ಕೊಡ್ತಾ ಇದ್ರು. ಆದರೆ ಈಗ ಕೇವಲ 150 ಲೋಡ್ ಅಷ್ಟೇ ಡೀಸೆಲ್ ಕೊಡ್ತಿದ್ದಾರೆ. ಯಾವ ಬಂಕ್ನಲ್ಲಿ ಸ್ಟಾಕ್ ಖಾಲಿಯಾಗಿದೆಯೋ ಅದನ್ನು ನೋಡಿಕೊಂಡು ನಮಗೆ ಲೋಡ್ ಕೊಡ್ತಿದ್ದಾರೆ. ಎಲ್ಲರೂ ನಿಯಮಿತವಾಗಿ ಪೆಟ್ರೋಲ್ ಡೀಸೆಲ್ ಬಳಸಿ ಅಂತ ಡ್ರೈವರ್ಸು ಹೇಳ್ತಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ ಕೊಪ್ಪಳದಲ್ಲಿ NSUI ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಅಶೋಕ ವೃತ್ತದಲ್ಲಿ ನೆರೆದ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ನೀಟ್ ವಿಚಾರವಾಗಿ ಕೇಂದ್ರ ಸರ್ಕಾರ ಸರಿಯಾಗಿ ಕಾರ್ಯನಿರ್ವಹಿಸಿಲ್ಲ ಅಂತ NSUI ಆರೋಪಿಸಿದ್ರು. ಇತ್ತ ಹುಬ್ಬಳ್ಳಿಯ BVB ಕಾಲೇಜು ಮುಂಭಾಗದಲ್ಲಿ ABVP ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ABVP ರಾಜ್ಯ ಕಾರ್ಯದರ್ಶಿ ದರ್ಶನ್ ಹೆಗಡೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ನೀಟ್ ಪ್ರಶ್ನೆ ಪತ್ರಿಕೆ ಪದೇ ಪದೇ ಸೋರಿಕೆಯಾಗ್ತಾ ಇದೆ. ನೈತಿಕ ಹೊಣೆ ಹೊತ್ತು NTA ಅಧ್ಯಕ್ಷ ರಾಜೀನಾಮೆ ನೀಡಬೇಕು. ಹಗರಣದಲ್ಲಿ ಯಾವುದೇ ಪಕ್ಷದವರು ಭಾಗಿಯಾಗಿದ್ರೂ ಕೂಡ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ABVP ಕಾರ್ಯಕರ್ತರು ಆಗ್ರಹಿಸಿದರು. ದಾವಣಗೆರೆಯ ವಚನಾನಂದ ಸ್ವಾಮೀಜಿ ವಿರುದ್ಧ ಪಾಕ್ಸೋ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹರಿಹರ ಗ್ರಾಮಾಂತರ ಠಾಣೆಗೆ ಸ್ವಾಮೀಜಿ ಹಾಜರಾಗಿದ್ದಾರೆ. PSI ಮಂಜುಳಾ ಪ್ರಶ್ನೆಗಳಿಗೆ ಸ್ವಾಮೀಜಿ ಉತ್ತರ ಕೊಡ್ತಿದ್ದು ಹೇಳಿಕೆಯನ್ನ ಪೊಲೀಸರು ದಾಖಲಿಸಿಕೊಳ್ತಿದ್ದಾರೆ. 50ಕ್ಕೂ ಅಧಿಕ ಪ್ರಶ್ನೆಗಳನ್ನು ವಚನಾನಂದ ಅವರಿಗೆ ಕೇಳಲಾಗಿದ್ದು, ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಪಾಕ್ಸೋ ಕೇಸ್ ದಾಖಲಾಗಿತ್ತು. ಆ ಕೇಸ್ನ ಹರಿಹರ ಗ್ರಾಮಾಂತರ ಠಾಣೆಗೆ ವರ್ಗಾವಣೆ ಮಾಡಲಾಗಿತ್ತು. ಬಾಗಲಕೋಟೆ, ದಾವಣಗೆರೆಯಲ್ಲಿ ಗೆಲುವು ಸಾಧಿಸಿದ ಶಾಸಕರು ಇವತ್ತು ಪ್ರಮಾಣ ವಚನ ಸ್ವೀಕರಿಸಿದರು. ವಿಧಾನಸಭೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸ್ಪೀಕರ್ UT ಖಾದರ್ ಪ್ರಮಾಣ ವಚನ ಬೋಧಿಸಿದರು. ಭಗವಂತನ ಹೆಸರಲ್ಲಿ ಉಮೇಶ್ ಮೇಟಿ ಪ್ರಮಾಣ ವಚನ ಸ್ವೀಕರಿಸಿದರೆ, ಕಲ್ಲೇಶ್ವರದ ದೇವರು ಹಾಗೂ ಶಾಮನೂರು ಶಿವಶಂಕರಪ್ಪ ಹೆಸರಲ್ಲಿ ಸಮರ್ಥ ಪ್ರಮಾಣ ವಚನ ಸ್ವೀಕರಿಸಿದರು. ಮತ್ತೆ ಶಾಸಕರಾದ ಬೆನ್ನಲ್ಲೇ ರಾಜೇಗೌಡ ದೇವರಿಗೆ ಹರಕೆ ತೀರಿಸಿದ್ದಾರೆ. ಹಾಸನದ ಪುರದಮ್ಮ ದೇಗುಲಕ್ಕೆ ಕುಟುಂಬ ಸಮೇತವಾಗಿ ತೆರಳಿ ಹರಕೆ ತೀರಿಸಿದ್ರು. ಶಾಸಕರಾಗಿ ಮುಂದುವರಿಯುವಂತೆ ಪುರದಮ್ಮ ದೇವರಿಗೆ ಶಾಸಕರು ಹರಕೆ ಹೊತ್ತುಕೊಂಡಿದ್ರಂತೆ. ಸದ್ಯ ಸುಪ್ರೀಂ ಕೋರ್ಟ್ನಲ್ಲಿ ಮರುಮತ ಎಣಿಕೆ ಫಲಿತಾಂಶಕ್ಕೆ ತಡೆ ಹಿನ್ನೆಲೆ ದೇಗುಲಕ್ಕೆ ಆಗಮಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಹರಕೆ ತೀರಿಸಿದ್ದಾರೆ.
ಸಿಎಂ ಸಿದ್ದರಾಮಯ್ಯ ಇವತ್ತು ಮೈಸೂರು ಪ್ರವಾಸ ಕೈಗೊಂಡಿದ್ದು ಹಲವು ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ಮಾಡಿದ್ರು. ಮಾನಂದವಾಡಿ ರಸ್ತೆಯ ಎನ್ಇಐ ಕಾಲೇಜ್ ಬಳಿ ವೈಟ್ ಟ್ಯಾಪಿಂಗ್ ರಸ್ತೆ ಕಾಮಗಾರಿಯ ವೀಕ್ಷಣೆ ಮಾಡಿದ್ರು. ಇಂಜಿನಿಯರಿಂಗ್ ಜೊತೆಗೆ ಕಾಮಗಾರಿ ಬಗ್ಗೆ ಸಿಎಂ ಮಾತುಕತೆ ಮಾಡಿದ್ರು. ಇತಿಹಾಸ ಪ್ರಸಿದ್ಧ ಚಿಕ್ಕಲ್ಲೂರು ದೇವಸ್ಥಾನದಲ್ಲಿ ಹೈಡ್ರಾಮಾ ನಡೆದಿದೆ. ಭಕ್ತರು ಮತ್ತು ಪೊಲೀಸರ ನಡುವೆ ಜಟಾಪಟಿ ಉಂಟಾಗಿದೆ. ಹುಂಡಿ ಎಣಿಕೆ ವಿಚಾರವಾಗಿ ಗಲಾಟೆಯಾಗಿದೆ. ಭಕ್ತರ ಕತ್ತಿನ ಪಟ್ಟಿಯನ್ನು ಹಿಡಿದು ಪೊಲೀಸರು ಎಳೆದಾಡಿದ್ದಾರೆ. ವಿರೋಧಿಸಿದವರನ್ನ ಪಿಎಸ್ಐ ತಳ್ಳಾಡಿದ್ದು ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಬೆಂಗಳೂರಿನ ಇಂದಿರಾನಗರ ಠಾಣೆ ವ್ಯಾಪ್ತಿಯ ಅಯ್ಯನರೆಡ್ಡಿ ಪಾಳ್ಯದಲ್ಲಿರೋ ಮುನೇಶ್ವರ ದೇಗುಲದಲ್ಲಿ ಕಳ್ಳತನವಾಗಿದ್ದು ಸಿಂಗಲ್ ಆಗಿ ದೇಗುಲಕ್ಕೆ ನುಗ್ಗಿದ ಕಳ್ಳ ತ್ರಿಶೂಲದಿಂದ ಹುಂಡಿ ಹೊಡೆದು ಹಣ ದೋಚಿ ಎಸ್ಕೇಪ್ ಆಗಿದ್ದಾನೆ. ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮೈಸೂರಿನ ನಟೋರಿಯಸ್ ರೌಡಿ ಸಾಹಿಲ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದ ಶ್ರೀರಂಗಪಟ್ಟಣ ಪೊಲೀಸರು 6 ಆರೋಪಿಗಳನ್ನು ಬಂಧಿಸಿದ್ದಾರೆ. ಸುಹೇಲ್, ಮುಜಾಹಿದ್ ಪಾಷಾ ಮತ್ತು ಯಾಸಿರ್ ಶರೀಫ್, ಸೈಯದ್ ಮುದಸ್ಸಿರ್ ಮತ್ತು ಮಹಮ್ಮದ್ ಅಜರ್, ಮಹಮ್ಮದ್ ಅಫ್ಸರ್ ಬಂಧಿತ ಆರೋಪಿಗಳಾಗಿದ್ದಾರೆ. ಸದೃಢ ಭಾರತದ ಭವಿಷ್ಯಕ್ಕಾಗಿ ಎಐ ಸೆಮಿಕಂಡಕ್ಟರ್ಗಳು, ವಿದ್ಯುತ್ ಚಾಲಿತ ವಾಹನಗಳು, ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಅಭಿವೃದ್ಧಿ ವಿಚಾರವಾಗಿ ರೇವಾ ವಿವಿ ದಿಟ್ಟ ಹೆಜ್ಜೆ ಇಟ್ಟಿದೆ. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಪೂರಕವಾಗಿ ಪದವೀಧರರನ್ನು ಸೃಷ್ಟಿಸುವ ನಿಟ್ಟಿನಲ್ಲಿ ರೇವಾ ವಿವಿ ಕಾರ್ಯನಿರ್ವಹಿಸುತ್ತಿದೆ ಅಂತ ಕುಲಾಧಿಪತಿ ಡಾಕ್ಟರ್ ಪಿ ಶ್ಯಾಮರಾಜು ಹೇಳಿದ್ದಾರೆ. ಮುಂದಿನ ಪೀಳಿಗೆಯ ಭವಿಷ್ಯಕ್ಕೆ ಸಿದ್ಧವಾಗಿರುವ ವೃತ್ತಿಪರರನ್ನು ಸಿದ್ಧಪಡಿಸುವ ಕೇಂದ್ರವಾಗಿದ್ದು ಎಐ ಸಂಯೋಜಿತ ಪಠ್ಯಕ್ರಮ, ಶ್ರೇಷ್ಠತಾ ಕೇಂದ್ರಗಳು, ಉದ್ಯಮ ಸಹಯೋಗಗಳು ಸೇರಿದಂತೆ ಹಲವು ಕೌಶಲ್ಯಗಳು ರೇವಾ ವಿವಿಯಲ್ಲಿದೆ ಅಂತ ಶ್ಯಾಮರಾಜು ಮಾಹಿತಿ ನೀಡಿದರು. ಸಿಲೆಬಸ್ನ ಅಪ್ಗ್ರೇಡ್ ಮಾಡೋದಿರ್ಬೋದು, ಫೆಸಿಲಿಟೀಸ್ ಅಪ್ಗ್ರೇಡ್ ಮಾಡೋದಿರ್ಬೋದು. ನಾನು ಅದಕ್ಕೆ ನಮ್ಮ ಸೆಂಟರ್ ಆಫ್ ಎಕ್ಸಲೆನ್ಸ್ ಸ್ಟಾರ್ಟ್ ಮಾಡಿರೋದು. ನಾವು ಕೋಟಿಗಟ್ಟಲೆ ಖರ್ಚು ಮಾಡಿ ಅದನ್ನು ಏನಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಮಕ್ಕಳಿಗೆ ಇದು ಮಲ್ಟಿ ಡಿಸಿಪ್ಲಿನರಿ ಪ್ರೋಗ್ರಾಮ್ ಆಗಲಿ, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಆಗಲಿ ಅನ್ನೋ ಉದ್ದೇಶದಿಂದ ಮಾಡ್ತಿರೋದು. ನಾನು ಒಂದೇ ಸೆಂಟೆನ್ಸಲ್ಲಿ ಹೇಳಬೇಕಾದರೆ ನಾವಿಲ್ಲಿ ಸೊಸೈಟಿಗೆ, ಮಕ್ಕಳಿಗೆ, ಪೋಷಕರಿಗೆ ಏನು ಬೇಕೋ ಈ ಫ್ಯೂಚರಲ್ಲಿ ಅದನ್ನೇ ಮಾಡ್ತಿದ್ದೀವಿ. ಅದೇ ಥರ ನಾವು ಯೂನಿವರ್ಸಿಟಿನ ನಡೆಸ್ತಾ ಇದ್ದೀವಿ. ಸೈನ್ಸು, ಟೆಕ್ನಾಲಜಿ ಜೊತೆಗೆ ಹೋದರೆ ಮಾತ್ರ ಯಾವುದೇ ದೇಶ ಡೆವಲಪ್ ಆಗುತ್ತೆ ಅಂತ ಹೇಳ್ತೇನೆ. ಪಶ್ಚಿಮ ಬಂಗಾಳ ಸಿಎಂ ಸುವೇಂದು ಅಧಿಕಾರಿ ರಾಜ್ಯದ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ವಂದೇ ಮಾತರಂ ಕಡ್ಡಾಯಗೊಳಿಸಿದ್ದಾರೆ. ತರಗತಿ ಆರಂಭಕ್ಕೂ ಮುನ್ನ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ವಂದೇ ಮಾತರಂ ಹಾಡಬೇಕು ಅಂತ ಸೂಚಿಸಲಾಗಿದೆ.